ಹಾಯ್ ಎಲ್ರಿಗೂ. ನಾನು ನಿವೇದಿತಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿರಿ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡದೆ, ಲಾಂಗ್ ವಿಡಿಯೋ ಹಾಕದೆ. ವಿಡಿಯೋ ಎಲ್ಲ ತೆಗೆದಿಟ್ಟಿದ್ದೇನೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನಾನಿವತ್ತು ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಲಸಿನಕಾಯಿ ಚಿಪ್ಸ್ ಹೇಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅನ್ನುವಂಥದ್ದು ಇವತ್ತಿನ ವಿಡಿಯೋ. ಅದಕ್ಕಾಗಿ ಒಂದು ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೇವೆ. ಫ್ರೈ ಮಾಡಲಿಕ್ಕೆ ಹಲಸಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಅಮ್ಮ ಬಿಡಿಸ್ತಾ ಕಟ್ ಮಾಡ್ತಾ ಇದ್ರು. ತಮ್ಮ ಮತ್ತೆ ಸೇರಿಕೊಂಡ, ನಾನು ಕೂಡ ಸೇರಿ 3 ಮಂದಿ ಕೂಡ ಸೇರಿ ಸಣ್ಣ ಸಣ್ಣದಾಗಿ ಬೇಗ ಬೇಗ ಕಟ್ ಮಾಡ್ಕೊಂಡ್ವಿ. ಎಲ್ಲರೂ ಸೇರಿದರೆ ಬೇಗ ಬೇಗ ಆಗ್ತದೆ, ಇಲ್ಲ ಅಂತ ಹೇಳಿದರೆ ತುಂಬ ಹೊತ್ತಾಗ್ತದೆ, ಸಾಕಾಗ್ತದೆ, ಒಬ್ರೊಬ್ಬರಿಗೆ ಕಷ್ಟ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಸೇರಿ ಎಲ್ಲ ಕಸಿನ್ ಎಲ್ಲ ಇರುವಾಗ ಮಾಡಿ ತುಂಬ ಖುಷಿ ಆಗ್ತದೆ. ಹರಟೆ ಹೊಡ್ಕೊಂಡು ಕಟ್ ಮಾಡ್ತಾ ಫ್ರೈ ಮಾಡಿ ತಿನ್ನಲಿಕ್ಕೆ ಒಂದು ಎಂಜಾಯ್ಮೆಂಟ್ ಕೂಡ ಆಗ್ತದೆ, ಹಾಗೆ ಕೆಲಸ ಕೂಡ ಬೇಗ ಬೇಗನೆ ಆಗ್ತದೆ. ಹಲಸಿನಕಾಯಿ ಕಟ್ ಮಾಡೋದು ಒಂದೇ ಸೈಜಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಒಂದೇ ರೀತಿಯಾಗಿ ಫ್ರೈ ಆಗಿ ಸಿಗ್ತದೆ. ದೊಡ್ಡದು ಸಣ್ಣದು ದೊಡ್ಡದು ಸಣ್ಣದು ಅಂತ ಇದ್ದರೆ ದೊಡ್ಡದೆಲ್ಲ ಫ್ರೈ ಆಗಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ. ಹಲಸಿನಕಾಯಿ ಚಿಪ್ಸ್ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಸಿಗಬೇಕು ಅಂತ ಹೇಳಿದ್ರೆ ಕಾಯಿ ಹಲಸನ್ನೇ ತಗೊಳ್ಳಿ. ನಾನು ತಗೊಂಡದ್ದು ಸ್ವಲ್ಪ ಹಣ್ಣಾಗಲಿಕ್ಕೆ ಆಗಿದೆ, ಆ ಥರದ್ದು ತಗೊಳ್ಬೇಡಿ. ಟೇಸ್ಟ್ ಚೆನ್ನಾಗಿರ್ತದೆ, ಆದರೂ ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ನೀವು ತಗೊಳ್ಳುವಾಗ ಕಾಯನ್ನೇ ತಗೊಳ್ಳಿ. ನೋಡಿ, ಎಲ್ಲವನ್ನು ಕಟ್ ಮಾಡಿ ಆಗಿದೆ. ಎಷ್ಟು ನೈಸಾಗಿ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇನ್ನು ಕಾರ್ಯಕ್ರಮ ಶುರು ಮಾಡುವ, ಫ್ರೈ ಮಾಡಲಿಕ್ಕೆ ಶುರು ಮಾಡುವ. ಅಮ್ಮ ಒಲೆ ಹಚ್ಚಿದ್ರು. ನಾನು ಅದಕ್ಕೆ ಫ್ರೈ ಮಾಡಲಿಕ್ಕೆ ಬಾಣಲೆ ತಂದು ಇಟ್ಟು ಅದಕ್ಕೆ ಎಣ್ಣೆ ಹಾಕಿದೆ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದ ನಂತರನೇ ಫ್ರೈ ಮಾಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿದರೆ ಎಣ್ಣೆ ಅಂದರೆ ಚಿಪ್ಸ್ ಎಣ್ಣೆಯನ್ನು ಎಳ್ಕೊಳ್ತದೆ. ಅದಕ್ಕಾಗಿ ಇನ್ನು ಒಂದು ಬೌಲಲ್ಲಿ ಅರಿಶಿಣ ಮತ್ತು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಸೈಡಲ್ಲಿ ಇಟ್ಕೊಳ್ಳಿ, ಅದು ಬೇಕಾಗ್ತದೆ. ಚೆನ್ನಾಗಿ ಕಾದ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡ ಹಲಸಿನಕಾಯಿಯನ್ನು ಹಾಕಿ, ನಾನು ತುಂಬ ಹಾಕಿದ್ದೇನೆ, ಇಷ್ಟೊಂದು ಹಾಕಬೇಡಿ, ಸ್ವಲ್ಪ ಹಾಕಿ. ತುಂಬ ಹಾಕಿದರೂ ಫ್ರೈ ಮಾಡಲಿಕ್ಕೆ ಆಗ್ತದೆ, ಆದರೆ ಒಂದೇ ಥರ ಫ್ರೈ ಆಗಿ ಸಿಗೋದಿಲ್ಲ. ಯಾಕಂತಂದರೆ ಎಣ್ಣೆಯಲ್ಲಿ ತೇಲಿ ತೇಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡಿ. ಎಣ್ಣೆಗೆ ಹಲಸಿನಕಾಯಿ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಒಂದು ಸೈಡಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದರೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀವು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇದ್ದರೆ ಒಳ್ಳೆಯದಾಗ್ತದೆ, ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಿ ಸಿಗ್ತದೆ. ಅಮ್ಮ ಹೇಳಿದರು ಹಾಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಈ ಥರ ಮಾಡು ಅಂತ ಹೇಳಿ. ಅದಕ್ಕೆ ನಾನು 2 ಸೌಟಲ್ಲಿ ಮಿಕ್ಸ್ ಮಾಡಿದೆ. ಆಮೇಲೆ ಅರಿಶಿಣದ ಮತ್ತು ಉಪ್ಪಿನ ನೀರು ಮಾಡ್ಕೊಂಡು ಇಟ್ಟಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಡಿ. ಹಾಗೆ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಫ್ರೈ ಆಗಿ ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು. ಬೆಂಕಿ ಮೀಡಿಯಮ್ ಅಲ್ಲಿ ಉರಿತಾ ಇರಲಿ. ಆವಾಗವಾಗ ಮಿಕ್ಸ್ ಮಾಡ್ತಾ ಇರಿ. ಫ್ರೈ ಮಾಡಿದ್ದನ್ನು ತೆಗೆದು ಹಾಕಲಿಕ್ಕೆ ಪಾತ್ರೆ ತರಲಿಕ್ಕೆ ಹೋಗಿ ಬರುವಾಗ ಇಷ್ಟು ಜಾಸ್ತಿ ಫ್ರೈ ಆಗಿದೆ. ನೋಡಿ, ಇಷ್ಟು ಫ್ರೈ ಆಗೋದು ಬೇಡ, ಇದಕ್ಕಿಂತ ಸ್ವಲ್ಪ ಕಮ್ಮಿ ಸಾಕಾಗ್ತದೆ. ನಾನು ಇದನ್ನು ಬೇಗ ಬೇಗ ತೆಗೆದು ಬೇರೆ ಪಾತ್ರೆಗೆ ಹಾಕಿದೆ. ಇದು ಆವಾಗಲೇ ಕ್ರಿಸ್ಪಿ ಆಗೋದಿಲ್ಲ, ತೆಗೆದ ತಕ್ಷಣ ಕ್ರಿಸ್ಪಿ ಆಗೋದಿಲ್ಲ. ಸ್ವಲ್ಪ ಹೊತ್ತು ಅಂದರೆ ಬಿಸಿ ಆರಿದ ನಂತರ ಅದು ಕ್ರಿಸ್ಪಿ ಆಗ್ತದೆ. ಇನ್ನು ಬಾಕಿ ಉಳಿದ ಹಲಸಿನಕಾಯಿಯನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡೆ. ಇದನ್ನು ಕೂಡ ಹಾಗೆ ಫ್ರೈ ಮಾಡೋದು. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದೆ. ಆಮೇಲೆ ಅರಿಶಿಣ ಮತ್ತು ಉಪ್ಪಿನ ನೀರನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಟ್ಟೆ. ಈಗ ನಾನು ಸ್ವಲ್ಪ ಹಾಕಿದ್ದು, ಆವಾಗ ಥರ ತುಂಬ ಹಾಕಲಿಲ್ಲ. ಇದು ನೋಡಿ ಚೆನ್ನಾಗಿ 2 ಕಡೆ ಫ್ರೈ ಆಗ್ತದೆ, ಸ್ವಲ್ಪ ಅಲ್ಲ ಇರೋದು. ಹಾಗಾಗಿ ನೀವು ಮಾಡುವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿ, ಆಯಿತಾ? ಅಥವಾ ತುಂಬ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟಾದರೆ ಸಾಕಾಗ್ತದೆ, ಇನ್ನು ಇದನ್ನು ತೆಗಿಬೋದು. ನಾನು ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಿದೆ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹಣ್ಣಾಗಲಿಕ್ಕೆ ಆದ್ದರಿಂದ ಸ್ವಲ್ಪ ಸಿಹಿ ಕೂಡ ಇತ್ತು, ಉಪ್ಪು ಸಿಹಿ ಎಲ್ಲ ಇತ್ತು. ಖಾರ ಬೇಕಾದರೆ ಹಾಕ್ಕೊಳ್ಬೋದು ನೀವು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಹಾಗಾದರೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್.